ಈ ಒಂದು ಪ್ರತಿಭಟನೆ ಮುಂಚಿತವಾಗಿ ನಾವು ನಮ್ಮ ಒಬ್ಬ ಬಿಜೆಪಿ ಕಾರ್ಯಕರ್ತರಾದಂತಹ ವಿನಯ್ ಸೋಮಯ್ಯ ಅವರನ್ನು ಕರ್ಕೊಂಡಿದ್ದೀವಿ. ಅವ್ರಿಗೆ ತಮ್ಮೆಲ್ಲರ ವತಿಯಿಂದ ಒಂದು ನಿಮಿಷದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಕೇಳ್ಕೊಳ್ತಾರೆ. ಕಾಂಗ್ರೆಸ್ ಸರ್ಕಾರದ ಪುರಾಣದಿಂದ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ದಿನನಿತ್ಯ ಜನಸಾಮಾನ್ಯರ, ಬಡವರ, ದೀನದಲಿತರ, ರೈತರ ಎಲ್ಲ ವರ್ಗದವರಿಗೂ ನಿತ್ಯ ಬರಲಾದಂತ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಎಲ್ಲ ವರ್ಗದ ಜನರಿಗೂ ಬೆಲೆ ಮೊದಲನೇದಾಗಿ ಒಂದು ಹಾಲಿನ ದರ ಆಯ್ತು, ಕರೆಂಟ್ ದರ ಆಯ್ತು, ನೀರಿನ ದರ ಆಯ್ತು, ಕಸದ ದರ ಆಯ್ತು. ಈಗ ಡೀಸೆಲ್ ದರನೂ ಸಹ ಏರಿಕೆಯ ಮೂಲಕ ಪ್ರತಿನಿತ್ಯ ಏನು ನಾವು ಸಾಮಗ್ರಿಗಳನ್ನು ಬಳಸ್ತೀವೋ ಅದ್ರ ಬೆಲೆ ಏರಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಈ ಒಂದು ಪ್ರತಿಭಟನೆ ಮೂಲಕ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆ ನಾವು ದಾವಣಗೆರೆ ಉತ್ತರ, ದಕ್ಷಿಣ ಹಾಗೂ ಮಾಯಕೊಂಡದ ವತಿಯಿಂದ ಈ ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿದ್ದೇವೆ. ಇದೇ ತರ ನಮ್ಮ ಜಿಲ್ಲೆಯಲ್ಲಿ ಜಗಳೂರು ಮಂಡಲದಲ್ಲಿ, ಆ ಭಾಗದ ಮಂಡಲಾಧ್ಯಕ್ಷ ಉಸ್ತುವಾರಿಯಲ್ಲಿ, ಚನ್ನಗಿರಿಯಲ್ಲಿ ಹಾಗೂ ಹೊನ್ನಳ್ಳಿಯಲ್ಲೂ ಈ ಒಂದು ಪ್ರತಿಭಟನೆ ಮಂಡಲ ವ್ಯಾಪ್ತಿಯಲ್ಲೂ ನಡೀತಾ ಇದೆ. ಇದೇ ಮುಂದುವರೆದರೆ ನಾವು ಗ್ರಾಮ ಮಟ್ಟದಲ್ಲಿ ಇಳಿದು ಸರ್ಕಾರ ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಪ್ರತಿಭಟನೆ ಮುಖಾಂತರ ಇವರು ಹೇಳ್ತಾ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ನೇತೃತ್ವ ವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷ ರಾಜಶೇಖರ ನಾರಾಯಣನವರೇ, ನಮ್ಮ ಹಿರಿಯರು, ಮಾಜಿ ಮುಖ್ಯ ಸಚೇತಕರಾದಂತಹ ಶಿವಗಿ ಸ್ವಾಮಿ ಅವರೇ, ಮಾಜಿ ಶಾಸಕರಾದಂತಹ ಬಸವರಾಜ ನಾಯ್ಕ ಅವರೇ, ನಮ್ಮ ಹಿರಿಯರು ಹರಿಹರ ಮುಖಂಡರಾದಂತಹ ಚಂದ್ರಶೇಖರ್ ಪೂಜಾರಣ್ಣನವರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈ ಒಂದು ಬೆಲೆ ಏರಿಕೆ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಆಮೇಲೆ ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ನಾವು ಅಕ್ಕಪಕ್ಕದ ರಾಜ್ಯಕ್ಕೆ ಹೋಲಿಸಿದ್ರೆ ಬಹಳ ಕಡಿಮೆ ನಮ್ಮ ಬೆಲೆ ಅಂತೇಳಿ. ಯಾವ್ದಾದ್ರು ಕಡಿಮೆ ಇದೆ ಸ್ವಾಮಿ ನಿಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ? ನಾವ್ ಇದನ್ನ ಕೇಳ್ತೀವಲ್ಲ, ಅಭಿವೃದ್ಧಿಯಲ್ಲಿ ಏನಾಗಿದೆ? ಇದೇ ಪಕ್ಕ ಆಂಧ್ರ, ತೆಲಂಗಾಣ, ಮಂಗಳೂರಿ ಸುಮಾರು 80% ಭೂಮಿ ನೀರಾವರಿಯಿಂದ ಕೇಂದ್ರೀಕೃತವಾಗಿದೆ. ಅಲ್ಲಿ ಬೆಳೀತಕ್ಕಂಥ ರೈತರು ಯಾವತ್ತು ಮೂರು ಬೆಳೆ ನೀರಾವರಿ ಬೆಳೆ ಬಂದಾಗ ಅವ್ರಿಗೆ ₹5, ₹2 ಬೆಲೆ ಏರಿಕೆ ಬಹಳ ದುರ್ಬಲ ಅನಿಸಲ್ಲ ಅವರಿಗೆ. ಒಂಥರ ನಮ್ಮ ಭಾಗಕ್ಕೆ ನಮ್ಮ ಬರಗಾಲ ಜಮೀನು ನಾವೆಲ್ಲರೂ ಒಂದು ಬೆಳೆ ಸರಿಯಾಗಿ ನೀರು ಕೊಡಲ್ಲ, ವಿದ್ಯುತ್ ಕೊಡಲ್ಲ, ರೈತರಿಗೆ ಟ್ರಾನ್ಸ್ಫಾರ್ಮರ್ ಬೆಲೆ 50,000 2 ಲಕ್ಷ ಮಾಡ್ತೀವಿ, ಮತ್ತೆ ಡೀಸೆಲ್ ದರ ಏರಿಕೆ ಮಾಡ್ತೀವಿ, ಪ್ರತಿಯೊಂದು ದರ ಏರಿಸ್ತೀವಿ, ಪಕ್ಕದ ರಾಜ್ಯದ ಉದಾಹರಣೆ ಕೊಡ್ತೀವಿ. ಅಂತ ಪಕ್ಕದ ರಾಜ್ಯದ ಉದಾಹರಣೆ ಕೊಡೋದಾದ್ರೆ ಯಾಕೆ ನೀವು ನಮ್ಮ ರಾಜ್ಯದ ಆಡಳಿತ ನಡೆಸ್ತಾ ಇದೀರಿ ಅಂತ ಕೇಳಬೇಕಂತ ಬಯಸ್ತೀವಿ. ನಾವೆಲ್ಲದಕ್ಕೂ ಪಕ್ಕದ ರಾಜ್ಯಕ್ಕೆ ಹೋಲಿಕೆ ಮಾಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಆಡಳಿತ ಮಾಡ್ತೀರಿ? ಹೋಗ್ಬಿಡ್ರಿ ನೀವು ಪಕ್ಕದ ರಾಜ್ಯಕ್ಕೆ, ಅಲ್ಲೇ ಬೆಲೆ ಏರಿಕೆ ಮಾಡ್ಕೊಂಡು ಅಲ್ಲೇ ನಿಮ್ ಸರ್ಕಾರ ಆಡಳಿತ ಮಾಡ್ರಿ, ಅಲ್ಲೇ ತಗೊಳ್ಳಿ ದರಬಾರ ಮಾಡಿಸ್ರಿ. ನೀವು ಅದನ್ನ ಬಿಟ್ಬಿಟ್ಟು ಎಲ್ಲದಕ್ಕೂ ಸ್ಪಷ್ಟೀಕರಣ ಕೊಡುವಂತ ಪ್ರತಿಯೊಂದು ಬೆಲೆ ಏರಿಸಲು ಏನ್ ನಿಮ್ಮ ಆಡಳಿತ ಯಾವ ತರ ಆಗಿದೆ ಅಂದ್ರೆ ಜನಸಾಮಾನ್ಯರು ಯಾವಾಗ ಈ ಒಂದು ಸರ್ಕಾರ ತೊಲಗಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅದರಿಂದ ನಾವು ಈ ಒಂದು ಬಿಜೆಪಿ ಜಿಲ್ಲಾ ಘಟಕ ಹಾಗೂ ಮಂಡಲ ವತಿಯಿಂದ ಎಲ್ಲ ಕಡೆ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ತಾವು ಏನಾದ್ರು ಬೆಲೆ ಏರಿಕೆಯನ್ನ ವಾಪಸ್ ತೆಗೆದುಕೊಳ್ಳದಿದ್ದರೆ ಇನ್ನೂ ಈ ಒಂದು ಪ್ರತಿಭಟನೆ ಗ್ರಾಮಾಂತರ ಮಟ್ಟದಲ್ಲಿ ಹೋಗಿ ಜನಸಾಮಾನ್ಯರ ಮುಖಾಂತರ ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಬೆಂಬಲಿಸುವ ಮೂಲಕ ತಮ್ಮ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರಾಥಮಿಕ ಮಾತಾಡುವ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಮಾತು ಬೇಕಿದೆ. ಜೈ ಹಿಂದ್.